ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ನೆನ್ನೆ ವ್ಲಾಗ್. ಸೊ ಹೇಗಿತ್ತು ನನ್ನ ಸ್ಯಾಟರ್ಡೇ ಮಾರ್ನಿಂಗಿಂದ ಆಫ್ಟರ್ನೂನ್ ತನಕ ಅಂತ ತೋರಿಸಿದೆ. ಅದೇ ವ್ಲಾಗಲ್ಲಿ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಆ ವಿಡಿಯೋ ಅನ್ನೋದು ಲೆಂತಿ ಆಗೋಯ್ತು. ಸೊ ನಿಮ್ಗೆಲ್ಲರಿಗೂ ಗೊತ್ತು, ನಾನು ರೂಪೇಶ್ಗೆ ಸರ್ಪ್ರೈಸ್ ಆಗಿ ಮೇಕ್ ಓವರ್ ಹಾಗೆ ಶಾಪಿಂಗ್ ಮಾಡಿಸೋಣ ಅಂತ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಕೆಫೆ ಹತ್ರ ನಾವು ಹೋಗಿಲ್ಲ, ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಹೋಗಿದ್ರು. ಹಾಗಾಗಿ ನಾವು ಇವತ್ತು ಸ್ವಲ್ಪ ಫ್ರೀ ಆಗಿ ಬನ್ನಿ ಶಾಪಿಂಗ್ ಮಾಡಿಸ್ತೀನಿ ಇವತ್ತು ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಬರ್ಡೇ ಗಿಫ್ಟ್ಗೆ 2 ಕೋಟಿ ಕಾರ್ದು ಕೇಳ್ತಾ ಇದ್ದಾರೆ, ಸುಮ್ಮನೆ ಕಾಮಿಡಿಗೆ. ಸೊ ನೋಡೋಣ, ಆ ಟೈಮ್ ಕೂಡ ಬಂದರೆ ನಾನು ಕೊಡ್ಸೋಕ್ಕೆ ಹಿಂದೆ ಮುಂದೆ ಅಂತೂ ನೋಡೋದಿಲ್ಲ. ಆ್ಯಂಡ್ ಏನು ಸಮಾಚಾರ, ಹೇಗಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಎಷ್ಟೊಂದು ಜನ ಹೇಳಿದ್ರಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿ, ಹೇರ್ ಸ್ಟೈಲ್ ಚೇಂಜ್ ಮಾಡಿಸಿ ಅಂತ. ಖಂಡಿತ ನಿಮ್ಮ ಒಂದು ಒಪಿನಿಯನ್ನ ನಾನು ಕನ್ಸಿಡರ್ ಮಾಡಿ ಸೊ ನನ್ನ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಹೇಗಿರುತ್ತೆ ಮುಂದೆ ಬರುವಂಥ ದಿನಗಳಲ್ಲಿ ಅಂತ. ಏನು ಗೊತ್ತಾ, ನಾವು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಮೂಡ್ ಸ್ವಿಂಗ್ಸು, ಅದರಿಂದ ನಮಗೆ ನಮ್ಮ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಸ್ಟೈಲಿಶ್ ಆಗಿರೋಕ್ಕಾಗಲ್ಲ. ಡೆಲಿವರಿ ಆದಮೇಲೂ ಅಷ್ಟೇ ಆ ಒಂದು ಸ್ಟ್ರೆಸ್ಸಲ್ಲಿ 24/7 ಬೇಬಿಗೆ ಫೀಡ್ ಮಾಡಿಕೊಂಡು ಬೇಬಿನ ನೋಡಿಕೊಂಡು ಇದರಲ್ಲೇ ಟೈಮ್ನ ಕಳೆದ್ಬಿಡ್ತೀವಿ. ನಮ್ಮ ಬಗ್ಗೆ, ನಮ್ಮ ಬಾಡಿ ಬಗ್ಗೆ ಕಾನ್ಸಂಟ್ರೇಟೇ ಮಾಡೋದಕ್ಕಾಗಲ್ಲ. ಸೊ ಓಕೆ, ಈಗ ಸ್ವಲ್ಪ ಎದುವೀರ್ ಕೂಡ ದೊಡ್ಡವನಾಗಿದ್ದಾನೆ, ನಾವು ಸ್ವಲ್ಪ ಸ್ಟೈಲಿಶ್ ಆಗಿರೋಣ ಅಂತ ಅಂದ್ಕೊಂಡು ನಾನು ಕೂಡ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಏನೆಲ್ಲ ಶಾಪಿಂಗ್ ಮಾಡ್ತೀವಿ, ಎಷ್ಟು ಬಿಲ್ ಆಗುತ್ತೆ, ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ. ಖಂಡಿತ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹಿಂದಿನ ವಿಡಿಯೋ ಹೋಗಿ ನೋಡಿ, ನಂತರ ಈ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಹೋಗ್ಬಿಟ್ಟು ರೂಪೇಶ್ಗೆ ಬಟ್ಟೆ ಶಾಪಿಂಗ್ ಮಾಡೋಣ. ಬಟ್ಟೆದು ಎಲ್ಲ ಖರ್ಚು ನಂದೆ. ಕಾರ್ ಬೇಕಾ? ಕಾರ್ ಬೇಕಂತೆ ಫ್ರೆಂಡ್ಸ್. ಯಾವುದು? ಫಾರ್ಚುನರಾ? ಸಫಾರಿ, ಟಾಟಾ ಸಫಾರಿ. ಅದು ಯಾವುದು? ಅಷ್ಟೇ ತಾನೇ ಮಾಮ, ಕೊಡ್ಸೋಣ ಬಿಡು. ನೀನು ಕೇಳಿದ್ರೆ ಏನು ಬೇಕಾದ್ರೂ ಕೊಡಿಸ್ತೀನಿ. ಡಿಫೆಂಡರ್ ಅಂತೆ. ಸರಿ ಆಯ್ತು. 35 ಲಕ್ಷನಾ? 2 ಕೋಟಿ ಗಾಡಿ. 2 ಕೋಟಿನಾ? ನನ್ನ ಕೈಲಾಗಲ್ಲ, ಇದು ಜನ್ಮದಲ್ಲಿ ಆಗಲ್ಲ ಬಿಡು. ದೇವ್ರ ದಯ ಕೊಟ್ರೆ ಕೊಡ್ಸೋಣ. ಆದ್ರೂ 2 ಕೋಟಿ ಅಷ್ಟು ಕಾರಲ್ಲಿ ಓಡೋದು ಏನು ಯೂಸು? 10 ಲಕ್ಷ ಕಾರಲ್ಲಿ ಓಡೋದ್ರು ಒಂದೇ, 2 ಕೋಟಿ ಕಾರಲ್ಲಿ ಓಡಾಡಿದ್ರು ಒಂದೇ. ದುಡ್ಡಿರೋರು ಸುಮ್ಮನೆ ಹೆಂಗೆ ಖರ್ಚು ಮಾಡ್ಬೇಕು ಗೊತ್ತಾಗಲ್ಲ, ಖರ್ಚು ಮಾಡ್ತಾರೆ ಅಷ್ಟೇ ಅಲ್ವಾ ಫ್ರೆಂಡ್ಸ್? ಏನಂತೀರ? ಸರಿ, ಫಸ್ಟ್ ಶಾಪಿಂಗ್ ಹೋಗೋಣ. ಫಸ್ಟ್ ನಾವು ಹೋಗಿದ್ದು ಬನಾನಾ ಕ್ಲಬ್. ಇದು ಬಂದು ಇಂದಿರಾನಗರಲ್ಲಿದೆ. ಸರಿ, ಈ ಸಲ ಇಲ್ಲಿ ಟ್ರೈ ಮಾಡೋಣ, ಚೆನ್ನಾಗಿದೆ ತಗೊಳ್ಳೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಪ್ರೈಸಿ ಅನ್ನಿಸ್ತು, ಸಿಕ್ಕಾಪಟ್ಟೆ ಪ್ರೈಸಿ ಅನ್ನಿಸ್ತು. ಬಟ್ ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸ್ ಆಗೋ ಥರನೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಡಿಸೈಡ್ ಆಗಿ, ರೂಪೇಶ್ಗೂ ಸ್ವಲ್ಪ ಚೆನ್ನಾಗಿರೋದು ಆಪ್ಷನ್ಸ್ ಇದೆ ಅನ್ನಿಸ್ತು. ಹಾಗಾಗಿ ಇಲ್ಲೇ ನೋಡ್ತಾ ಇದ್ದೀವಿ. ಬರ್ಡೇ ಬಾಯ್ ಫುಲ್ ಶಾಪಿಂಗ್. ಒಂದು 10,000 ರೂಪಾಯಿ ಮಾಡ್ತಾರೆ ಬಿಲ್ ಇವತ್ತು, ಗೊತ್ತಾಗೋಯ್ತು ನನಗೆ. ರೂಪೇಶ್ಗೆ ಫುಲ್ ಮೇಕ್ ಓವರ್ ಇವಾಗ. ಇನ್ಮೇಲೆ ಆಫೀಸಿಗೆ ಮಾತ್ರ ಈ ಥರ ಚೆಕ್ ಶರ್ಟ್ಸ್ ಎಲ್ಲ, ಹೊರಗಡೆ ಬಂದಾಗ ಈ ಥರ ಫೂಸಿ ಮತ್ತು ಫ್ಯಾನ್ಸಿ ಶರ್ಟ್ಸ್ ಎಲ್ಲ. ನೋಡು ಯಾವ್ದು ಬೇಕೋ ಮಾಡ್ರನ್ ರೂಪೇಶ್ ಮಾಡಿಬಿಡೋದು. ರೂಪೇಶ್ ಕಲೆಕ್ಷನ್ಸ್ ಮಾತ್ರ ಸಕ್ಕದಾಗಿದೆ ಫ್ರೆಂಡ್ಸ್, ತುಂಬ ಇಷ್ಟ ಆಯ್ತು ನನಗೆ. ದಿಸ್ ನೋಡಿ, ರೂಪೇಶ್ ಟ್ರಯಲ್ಗೆ ಹೋಗಿದ್ದಾರೆ. ನೋಡೋಣ ಯಾವ್ಯಾವ ಥರ ಬಟ್ಟೆಯಲ್ಲಿ ಹೇಗೆ ಕಾಣ್ತಾರೆ ನನ್ನ ಪತಿದೇವರು ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಅದನ್ನು ತಗೊಳ್ತೀವಿ. ಇಲ್ಲಿ ವಾವ್, ರೂಪೇಶ್ ಲುಕ್ ಸೋ ಸ್ಮಾರ್ಟ್ ಯಾರ್, ಚೆನ್ನಾಗಿದೆ. ಇಲ್ಲಿ ಶರ್ಟ್ ಇನ್ನೊಂದು ನೆಕ್ ಸೈಜ್ ತಗೊಳ್ಳೋಣ. ಇದು ವಾಟರ್ಗೆ ಹಾಕಿದ್ರೆ ಟೈಟ್ ಆಗಲ್ಲ. ಆಹಾ
ವಾವ್ ರೂಪೇಶ್ ನಿಜವಾಗ್ಲೂ ಸೂಪರ್ ಆಗಿದೆಯಾ. ವಾವ್ ವಾವ್ ನೋಡಿ ಎಂತೆಂಥವು ಚಾಯ್ಸ್ ಮಾಡಿದ್ದೀನಿ ನಾನು. ಇದು ಚೆನ್ನಾಗಿರಲ್ಲ ಅಂದರೆ ಇಷ್ಟು ಕ್ಯೂಟಾಗಿ ಕಾಣ್ತಿದೆ ಇವತ್ತಾ. ಕಮಲ್ ಶೋ ಯು ಇನ್ ದ ವಿಡಿಯೋ. ಪ್ಯಾಂಟಾ ಬೇಡ ಬೇಡ ಬಿಡಿದು, ಇದು ಬೇಡ. ಹೆಂಗಿದೆ ಕಲೆಕ್ಷನ್ಸು? ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಲ್ಮೋಸ್ಟ್ ಎಷ್ಟು ತೊಗೊಂಡೆ ಇವಾಗ? ಒಂದು 8 ಶರ್ಟ್ಸು, ಒಂದು 5 ಪ್ಯಾಂಟ್ಸ್ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಮೇಲೆ ಸೆಕ್ಷನಲ್ಲಿ ಟೀ ಶರ್ಟ್ಸು, ಜಾಗರ್ಸ್ ಇದೆಯಂತೆ. ಟ್ರೈ ಮಾಡೋಕ್ಕೆ ಬಂದರು. ಇಂದಿರಾನಗರಲ್ಲಿದೆ ಇದು ಬನಾನಾ ಕ್ಲಬ್ ಅಂತ. ಸೊ ಖಂಡಿತ ನೀವು ಬಂದು ಒಂದ್ಸಲಿ ನೋಡಿ, ತುಂಬ ಚೆನ್ನಾಗಿದೆ. ನಂಗೆ ಕಲೆಕ್ಷನ್ ಸ್ಪೆಷಲಿ ಇಷ್ಟ ಆಯಿತು. ಆ್ಯಂಡ್ ಅಪೀರಿಯನ್ಸ್ ಇಟ್ಟಿದ್ದಾರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಂಟೀರಿಯರ್ಸು ಅಷ್ಟೇ, ಅಥವಾ ಪ್ರೆಸೆಂಟ್ ಮಾಡೋದಾಗಿರ್ಬೋದು, ಮತ್ತು ಈ ಥರ ಡ್ರೆಸ್ಸಿಂಗ್ ರೂಮ್ಸ್ ಆಗಿರ್ಬೋದು, ಡಿಫ್ರೆಂಟಾಗಿ ಮಾಡಿದ್ದಾರೆ. ವೆರಿ ನೈಸ್. ಶೂಸ್ ಕೂಡ ಚೆನ್ನಾಗಿದೆ. ಬ್ರೋ ಇದು ಕೊಲ್ಯಾಬ್ರೇಷನ್ ವಿಡಿಯೋ ಅಲ್ಲ, ಕೊಲ್ಯಾಬ್ರೇಷನ್ ಅಂದ್ಕೊಂಬಿಡಿರ ಆಮೇಲೆ. ಇದು ಚೆನ್ನಾಗಿದೆ ಕಾಂಬಿನೇಷನ್, ಟ್ರೈ ಮಾಡಿ. ಹೊಟ್ಟೆ ಬಂದಿರೋದಕ್ಕೆ ಅಯ್ಯೋ ಮೈ ಕ್ಯೂಟೇಜ್ ಫೆಲೋ. ರೂಪೇಶ್ ಫುಲ್ ಖುಷಿ ಆಗ್ಬಿಟ್ರು. ಹಾಂ ಅಲ್ಲ, ಟ್ರೈ ಮಾಡಿ ರೂಪೇಶ್. ಸಣ್ಣ ಆಗಬೇಕು, ಇಬ್ರು ಜಿಮ್ಮಿಗೆ ಜಾಯ್ನ್ ಆಗ್ತೀವಿ ನೋಡಿ. ಫುಲ್ಲು ಫಿಟ್ ಆಗಿಬಿಟ್ಟು ಫಸ್ಟ್ ಥರ ರೂಪೇಶ್ ಥರ. ನೈಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಶಾಪಿಂಗ್ ಮುಗೀತು. ಬಿಲ್ ಎಷ್ಟು ಗೊತ್ತಾ? ತೋರಿಸ್ತೀನಿ ತಕ್ಷಣ ನೋಡಿ ಫ್ರೆಂಡ್ಸ್. 9402, 9500 ಅಂದ್ಕೊಳ್ಳಿ. ಹ್ಯಾಪಿ ನಿನ್ನ ಬರ್ಡೇಗೆ ಆಲ್ಮೋಸ್ಟ್ 9,500 ಶಾಪಿಂಗ್ ಮಾಡಿಸಿದ್ದೀನಿ. ಇನ್ನೂ ಬೇಕಂತೆ ಫ್ರೆಂಡ್ಸ್ ಇವ್ರಿಗೆ. ಒಬ್ಬರು ಸ್ಯಾಲ್ರಿ ಮಾಮ ಇದು 9,500 ಒಂದು ತಿಂಗಳಿಗೆ. ಹಾಂ ಇನ್ನೂ ಬೇಕಂತೆ. ಆ್ಯಂಡ್ ಸ್ವಲ್ಪ ಪ್ರೈಸಿ ಅನ್ನಿಸ್ತು, ಬಟ್ ಮೆಟೀರಿಯಲ್ ಸಕ್ಕತ್ತಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ, ಟ್ರೆಂಡಿ ಆಗಿದೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ರೂಪೇಶ್ ಬರ್ಡೇ ಬರುತ್ತೆ, ಇದೆಲ್ಲ ವೇರ್ ಮಾಡ್ತಾರೆ, ಹೇಗೆ ಕಾಣ್ತಾರೆ. ಇನ್ನು ಮೇಕ್ ಓವರ್ ಮಾಡಿಸ್ಬೇಕು ಫ್ರೆಂಡ್ಸ್. ಅಯ್ಯಪ್ಪ ಸಾರಿ. ಇನ್ನು ಮೇಕ್ ಓವರ್ ಮಾಡಿಸ್ಬೇಕು ಇವಾಗ ರೂಪೇಶ್ ಕರ್ಕೊಂಡೋಗಿ. ಏನು ಬೇಡ ಇವಾಗ ಅಲ್ಲಿ ನೋಡಿ ಏನೇನೋ ಆಯ್ತು. ಏನಾಗಿಲ್ಲ ಅಲ್ಲ, ನಿನ್ಗೆ ಕ್ಲೀನಾಗಿ ಶೇವಿಂಗ್ ಮಾಡಿ. ನನ್ಗೆ ಏನು ಬೇಡ, ಇವಾಗಲೇ ಹೆಂಗಿದೆ ಗೊತ್ತಾ, ಶೇಪ್ ಮಾತ್ರ ತೆಗಿಬೇಕು. ಇಲ್ಲ ಬಿಯರ್ಡ್ ಇರ್ಲಿ, ಬಟ್ ಸಲೂನ್ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ. ಇವಾಗ ಏನು ಬೇಡ ಪ್ಲೀಸ್. ಸೋನಿ, ಇಟ್ ಇಸ್ ನಾಟ್ ವರ್ತ್. ಸೊ ನೀವು ಹೋದ್ರೆ ಐ ಟೆಲ್ ಯು ಒನ್ ಥಿಂಗ್, ನೀವು ಹೋಗೋದಾದ್ರೆ ವರ್ತ್. ನೀವು ಅದು ಇದು ನೋ, ಇಟ್ಸ್ ಮೈ. ನೋಡು ನನ್ಗೆ ಇಷ್ಟ, ನಾನು ಕರ್ಕೊಂಡು ಹೋಗ್ತೀನಿ, ಪ್ಲೀಸ್ ಬಾ. ಹಿಂಗೆಲ್ಲ ಅನ್ಬಾರ್ದು. ಫಸ್ಟ್ ಇಲ್ಲಿ ಕೇಳಿನಿ ಅಪ್ಪಗೆ ಹಾಪ್ಸ್ಕಾಚ್ ಅಲ್ಲೋ. ನಾ ಫಸ್ಟ್ ಇವಾಗ ವೆಸ್ಟ್ ಸೈಡ್ ಹೋಗೋಣ ಪ್ಲೀಸ್. ನನ್ನ ಕರ್ಕೊಂಡು ವೆಸ್ಟ್ ಸೈಡ್ ಏನಕ್ಕೆ ಕರ್ಕೊಂಡು ಹೋಗಿ ಹೇಳ್ತೀನಿ ನಾನು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ರೂಪೇಶ್ನ ಮೇಕ್ ಓವರ್ ಮಾಡ್ಸೋಣ ಅಂದ್ರೆ ಬೇಡ ಅಂತಾರೆ. ಇಂಥ ಹೆಂಡತಿ ಎಲ್ಲಿ ಸಿಗ್ತಾಳೆ ನಿನಗೆ? ಮಾಡಿಸ್ತೀನಿ ಎಲ್ಲ ಅಂದ್ರೂ ಬೇಡ ಬೇಡ ಅಂತೀಯ. ಅಲ್ಲೋ ಇರು ಒಂದು ನಿಮಿಷ. ನಾನು ಫುಲ್ ಖುಷಿ, ನನ್ನ ಗಂಡನಿಗೆ ಎಲ್ಲ ಕೊಡಿಸ್ತಾ ಇದ್ದೀನಿ ನೋಡಿ. ಖುಷಿ. ನಿಮ್ಮ ಗಂಡಂಗೆ ಏನು ಬೇಕೋ ಎಲ್ಲ ಕೊಡಿಸಿ, ಇಷ್ಟೆಲ್ಲ ಕೊಡಿಸಿ ಅಂತ ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಆಯ್ತಾ. ಒಂದು ಐಸ್ ಕ್ರೀಮ್ ಆದರೂ ಕೊಡಿಸಿ, ಖುಷಿ ಪಡ್ತಾರೆ. ನೆಕ್ಸ್ಟ್ ಈಗ ವೆಸ್ಟ್ ಸೈಡ್ ಹತ್ರ ಬಂದ್ವಿ. ಯಾಕೆ ಅಂದರೆ ಬರೀ ರೂಪೇಶಿಗೆ ಮಾತ್ರ ಶಾಪಿಂಗ್ ಮಾಡಿದ್ರೆ ಸಾಕಾ, ನನಗೂ ನನ್ನ ಮಗನಿಗೂ ಶಾಪಿಂಗ್ ಮಾಡಬೇಕಲ್ವ. ಹಾಗಾಗಿ ಇವಾಗ ನಮ್ಮಿಬ್ಬರು ಬಿಲ್ ಇವ್ರು ಪೇ ಮಾಡ್ತಾರೆ. ಏನು ಹಲೋ ಡನ್ ಅಂತೆ. ಬನ್ನಿ ಫುಲ್ ಶಾಪಿಂಗ್ ಮಾಡೋಣ. ರೂಪೇಶ್ ಸೆಲೆಕ್ಟ್ ಮಾಡ್ತಾರೆ ಈಗ ನನಗೆ. ಇಷ್ಟು ಪಿಕ್ ಮಾಡಿದ್ದೀನಿ.
ಶಾಪಿಂಗ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೊರಟ್ವಿ. ಎಷ್ಟೊತ್ತಾಯ್ತು ರೂಪೇಶ್? ಎಷ್ಟೊತ್ತು ಶಾಪಿಂಗ್ ಮಾಡಿದೆ ನಾನು? 2 ಅವರ್ಸ್ ಅಪ್ಪ. ಟ್ರೈ ಮಾಡಿ 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 ಅದು ದೊಡ್ಡ ಕ್ಯೂವೇ ಇತ್ತು. ಅದು ಬೇರೆ ಈ ವೆಸ್ಟ್ ಸೈಡ್ಗೆ ಬಂದ್ರೆ ಏನ್ ಗೊತ್ತಾ, ನಾವು ಯೂಶಲಿ XL ಸೈಜಲ್ಲಿ ಇರ್ತೀವಿ, ಎಲ್ಲೋ XL ಸೈಜು. ಇಲ್ಲಿಗೆ ಬಂದ್ಬಿಟ್ರೆ XS ಬಂದ್ಬಿಡ್ತೀವಿ. ಸೈಜ್ ತುಂಬಾನೇ ಡಿಫ್ರೆನ್ಸ್ ವೇರಿಯೇಷನ್ಸ್ ಇದೆ, ಅಂದ್ರೆ ಬೇರೆ ಬ್ರ್ಯಾಂಡ್ಸ್ಗೂ ಇಲ್ಲಿ ವೆಸ್ಟ್ ಸೈಡಲ್ಲಿ ಸಿಗೋವಂಥ ಬ್ರ್ಯಾಂಡ್ಸ್ಗೂ. ಹಾಗಾಗಿ ಟ್ರಯಲ್ ಮಾಡಿ 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 ಲೇಟ್ ಆಗೋಯ್ತು. ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ನನಗೆ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ ಸಿಗಲಿಲ್ಲ. ಕೆಲವೊಂದು ಪಿಕ್ ಮಾಡಿದ್ದೀನಿ ಅಷ್ಟೇ, ರ್ಯಾಂಡಮ್ ಪಿಕ್ಸ್ ಥರ. ಆ್ಯಂಡ್ ನನಗೆ ಆ AC ಕೋಲ್ಡ್ ಬೇರೆ ಶುರುವಾಗೋಯ್ತು. ಇವಾಗ ಮನೆಗೆ ಹೊರಟಿದ್ದೀವಿ ಅಲ್ವಾ? ಬೇಜಾರಾಯ್ತಾ? 2 ಅವರ್ಸ್ ವೇಟ್ ಮಾಡಿದೆ. ತುಂಬಾನೇ ಕ್ರೌಡ್ ಇತ್ತು ಇವತ್ತು. ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಹಾಂ, ಮಕಾನ್ ಬೇಕಾ? ಮಕಾನ್. ಯದುವೀರ್ಗೆ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅವನಿಗೋಸ್ಕರ ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ, ಇನ್ಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಬೇಡ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಬಿಲ್ ಬಂದು 3800 ರುಪೀಸ್ ಆಯಿತು ಇದು ಡ್ರೈ ಫ್ರೂಟ್ಸ್ಗೆ. ಈಗ ನೆಕ್ಸ್ಟು ವೆಜಿಟೇಬಲ್ಸ್ ಬೈ ಮಾಡೋಣ ಅಂತ ಬಂದಿದ್ವಿ. ಇದು ನಮ್ಮ ಮನೆ ಹತ್ರ ಕೃಷ್ಣ ಐಕಾನ್ ಅಪಾರ್ಟ್ಮೆಂಟ್ ಇದೆ, ಅದರ ಆಪೋಸಿಟಲ್ಲೇ ಹೊಸದಾಗೆ ಆಗಿದೆ. ಸೊ ಇಲ್ಲೇ ಬಂದ್ವಿ, ಇಲ್ಲೇ ತೊಗೊಳ್ಳೋಣ ಅಂತ. ಬಟ್ ಹೆಸರು ಮಾತ್ರ ಫ್ರೆಶ್ ಇದೆ, ವೆಜಿಟೇಬಲ್ಸ್ ಫ್ರೆಶ್ ಇರಲಿಲ್ಲ. ಸರಿ, ಓಕೆ, ಎಮರ್ಜೆನ್ಸಿಗೆ ತೊಗೊಳ್ಳೋಣ, ಬೆಳಗ್ಗೆಗೆ ಬ್ಲಿಂಕಿಟಲ್ಲ ಅಥವಾ ಆರ್ಡ್ರ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬಿರಿಯಾನಿ ಸೆಂಟರ್ಗೆ ಹೋಗಿ ಅಲ್ಲೂ ಕೂಡ ಬಿರಿಯಾನಿನ ತೊಗೊಂಡು ಮನೆಗೆ ಬಂದು ಇವಾಗ ಫಸ್ಟು ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾವು ಊಟ ಮಾಡಿದ್ದೆಲ್ಲ ಆಯಿತು. ಯದುವೀರ್ ಊಟ ಮಾಡಿಲ್ವಂತೆ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಸರಿ, ಕ್ವಿಕ್ಕಾಗಿ ಅವನಿಗೆ ಉಪ್ಪಿಟ್ಟು ಮಾಡಿಬಿಡೋಣ ತರಕಾರಿ ಎಲ್ಲ ಹಾಕಿ ಅಂತ ಅಂದ್ಕೊಂಡು ಇವಾಗ ಬೇಗ ಬೇಗ ಒಂದು 10 ಮಿನಿಟ್ಸಲ್ಲಿ ಉಪ್ಮಾ ಮಾಡಿ ಅವನಿಗೆ ತಿನ್ನಿಸ್ಬಿಟ್ರೆ ನನ್ನ 1 ಡೇ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನಾಳೆಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ಕೆಡ್ಯೂಲ್ ಮಾಡಬೇಕು. ಅದಾದಮೇಲೆ ಪ್ರಮೋಷನಲ್ ಶೂಟ್ 1-2 ಇದೆ, ಅದು ಇವಾಗ ಮಾಡೋದಾ ಅಥವಾ ನಾಳೆ ಮಾಡೋದಾ? ಅವ್ರಿಗೆ ಒಪ್ಕೊಂಡ್ಬಿಟ್ಟಿದ್ದೀನಿ, ನಾಳೆ ಕೊಡ್ತೀನಿ ವಿಡಿಯೋ ಅಂದ್ಬಿಟ್ಟು. ಏನು ಮಾಡೋದು ಗೊತ್ತಿಲ್ಲ, ಏನು ಹೇಳೋದು ಗೊತ್ತಿಲ್ಲ. ಲೇಟ್ ಆಗೋಯ್ತಲ್ವ ಇವತ್ತು. ಓಕೆ, ಬೇಗ ಬನ್ನಿ, ಇವಾಗ ಫಸ್ಟು ಉಪ್ಪಿಟ್ಟು ಮಾಡಿಬಿಡೋಣ. ಫ್ರೆಂಡ್ಸ್, ಇವತ್ತು ಯದುವೀರ್ ಏನೋ ಕಲ್ತ್ಕೊಂಡಿದ್ದಾನೆ. ಮಾಡು, ಯೋ ಮಾಡು. ಹೆಂಗೆ ಮಾಡೋದು? ಯದುವೀರ್ ಓಯ್, ಯೋ ಮಾಡಿ. ಹೆಂಗೆ ಮಾಡೋದು ನೀನು? ಹೆಂಗೆ ಮಾಡು, ಯೋ ಮಾಡು. ಹೆಂಗೆ ಮಾಡೋದು? ಯೋ ಮ್ಯಾನ್ ಅನ್ನೋದು. ಕ್ಲೀನ್ ಮಾಡಿದ್ದೀನಿ, ಹೇಳು. ಬೇಗ ಮಾಡು, ಯೋ ಮಾಡು. ವಿಡಿಯೋ ಮಾಡ್ತಾ ಇದ್ದೀನಿ, ಗೋ ನೋಡು. ಯೋ ಮ್ಯಾನ್ ಹೆಂಗೆ ಅನ್ನೋದು ನೀನು? ಪಪ್ಪನ ಪರ್ಮಿಷನ್ ಕೇಳು. ಪಪ್ಪ ಕ್ಯಾನ್ ಐ ಗೋ ಅಂತ ಪರ್ಮಿಷನ್ ಕೇಳು. ಹಂಗಲ್ಲ, ಪಪ್ಪ ಸೇ ಪಪ್ಪ ಕ್ಯಾನ್ ಐ ಗೋ ಕೇಳೋಗ. ಅಲ್ಲಿ ಹತ್ರ ಹೋಗ್ಬಿಟ್ಟು ಪಪ್ಪ ಕೇಳಬೇಕು. ಪಪ್ಪ ಕ್ಯಾನ್ ಐ ಗೋ ಅಂತ ಕೇಳು. ಮಮ್ಮ ಪರ್ಮಿಷನ್ ಕೇಳು. ಹಾಂ, ವಾಟ್ ಮಾ? ಅದು ಏನು ಕೇಳ್ಬೇಕು ಮಮ್ಮಿ ನೀನು? ಕ್ಯಾನ್ ಐ ಗೋ, ಕ್ಯಾನ್ ಐ ಗೋ ಕೇಳು. ಮಮ್ಮಿನ ಕೇಳ್ಬಿಟ್ಟು ತಾತಾಗ ಹೇಳ ಅಂತ ಹೇಳು ಪಪ್ಪಗೆ. ಯದುವೀರ್ ಪಪ್ಪ ಕೇಳು. ತಾತಾಗ ಹೇಳ ಅಂತ ಹೇಳು.